ಲೈಂಗಿಕವಾಗಿ ಹೊಂದಾಣಿಕೆಯಾಗುವ ರಾಶಿಗಳು ಯಾವುವು ಗೊತ್ತಾ? ಯಾರು ಯಾರಿಗೆ ಜೋಡಿಯಾಗುತ್ತಾರೋ ದೇವರೇ ಬಲ್ಲ. ರಾಶಿಚಕ್ರ ಚಿಹ್ನೆಯ ಪ್ರಕಾರ ಹೆಚ್ಚು ಲೈಂಗಿಕವಾಗಿ ಹೊಂದಿಕೊಳ್ಳುವ ದಂಪತಿಗಳ ಬಗ್ಗೆ ತಿಳಿಯಿರಿ. ಮಕರ ರಾಶಿಯವರು ಮೇಷರಾಶಿಯೊಂದಿಗೆ ಹೆಚ್ಚು ಲೈಂಗಿಕವಾಗಿ ಹೊಂದಿಕೊಳ್ಳುತ್ತವೆ, ಏಕೆಂದರೆ ಅವರು ತಮ್ಮ ಸಂಬಂಧಕ್ಕೆ ಟ್ವಿಸ್ಟ್ ಸೇರಿಸುತ್ತಾರೆ. ಅವರು ಪರಸ್ಪರ ಲೈಂಗಿಕತೆಯನ್ನು ಹೊಂದಿದಾಗ ಎರಡೂ ರಾಶಿಚಕ್ರ ಚಿಹ್ನೆಗಳು ಹೊಸದನ್ನು ಅನುಭವಿಸುತ್ತವೆ, ಅದು ಅವರ ಸಂಬಂಧವನ್ನು ಬಲಪಡಿಸುತ್ತದೆ. ಕುಂಭ ಮತ್ತು ಕರ್ಕ ರಾಶಿಯವರು ಹೆಚ್ಚಿನ ಲೈಂಗಿಕ ಹೊಂದಾಣಿಕೆಯನ್ನು ಹೊಂದಿದ್ದಾರೆ, ಏಕೆಂದರೆ ಅವರು ಒಬ್ಬರಿಗೊಬ್ಬರು ಇರುವಾಗ ಅವರು ಪೂರ್ಣತೆ, ಪ್ರಚಂಡ ಸಂತೋಷ ಮತ್ತು ಬಲವಾದ ತೃಪ್ತಿಯ ಭಾವನೆಯನ್ನು ಅನುಭವಿಸುತ್ತಾರೆ. ಮೀನ ಮತ್ತು ಧನು ರಾಶಿಗಳು ಲೈಂಗಿಕವಾಗಿ ಹೊಂದಾಣಿಕೆಯಾಗುವ ರಾಶಿಚಕ್ರದ ಚಿಹ್ನೆಗಳು, ಏಕೆಂದರೆ ಅವರು ಪರಸ್ಪರ ಸಂಬಂಧದಲ್ಲಿರುವುದರ ಮೂಲಕ ತೃಪ್ತಿಯನ್ನು ಅನುಭವಿಸುತ್ತಾರೆ. ಅವರು ಪರಸ್ಪರ ಆಳವಾಗಿ ಪ್ರೀತಿಸುತ್ತಾರೆ ಮತ್ತು ಭಾವನಾತ್ಮಕವಾಗಿ ಸಂಪರ್ಕ ಹೊಂದಿದ್ದಾರೆ, ಇದು ಅವರ ಸಂಬಂಧವನ್ನು ಬಲಪಡಿಸುತ್ತದೆ. ವೃಷಭ ರಾಶಿ ಮತ್ತು ಸಿಂಹ ರಾಶಿಯವರು ಲೈಂಗಿಕವಾಗಿ ಪರಸ್ಪರ ಹೆಚ್ಚು ಹೊಂದಿಕೊಳ್ಳುತ್ತಾರೆ, ಏಕೆಂದರೆ ಅವರ ನಡುವಿನ ಸಂಭೋಗದ ಮೇಲೆ ಅವರ ಸಂಬಂಧವೂ ಬೆಳೆಯುತ್ತದೆ. ಇದಲ್ಲದೆ ಇಬ್ಬರ ಮೇಲುಗೈ ವ್ಯಕ್ತಿತ್ವವು ಸಂಬಂಧದ ಉತ್ಸಾಹವನ್ನು ಗಟ್ಟಿಯಾಗಿರಿಸುತ್ತದೆ. ಮಿಥುನ ವೃಶ್ಚಿಕ ಪರಸ್ಪರ ಲೈಂಗಿಕವಾಗಿ ಹೊಂದಾಣಿಕೆಯಾಗುತ್ತವೆ. ಅವರು ಒಟ್ಟಿಗೆ ವಾಸಿಸುವುದು ಮಾತ್ರವಲ್ಲ, ಪರಸ್ಪರ ಲೈಂಗಿಕ ಅಗತ್ಯಗಳ ಬಗ್ಗೆ ತಿಳಿದಿರುತ್ತಾರೆ ಮತ್ತು ಅವುಗಳನ್ನು ಪೂರೈಸಲು ಸಮರ್ಥರಾಗಿದ್ದಾರೆ. ಕನ್ಯಾರಾಶಿ ಮತ್ತು ತುಲಾ ಪರಸ್ಪರ ಸಂಬಂಧವನ್ನು ಹೊಂದಿದಾಗ ಅವರು ಲೈಂಗಿಕವಾಗಿ ಹೊಂದಾಣಿಕೆಯಾಗುವ ರಾಶಿಚಕ್ರದ ಚಿಹ್ನೆಗಳಲ್ಲಿ ಒಂದಾಗಿದೆ, ಏಕೆಂದರೆ ಅವರು ಪ್ರೀತಿಯ ಸಮಯದಲ್ಲಿ ಅಸಾಮಾನ್ಯವಾದದ್ದನ್ನು ಅನುಭವಿಸುತ್ತಾರೆ. ಇಬ್ಬರೂ ಪರಸ್ಪರ ಹೆಚ್ಚಿನ ತೀವ್ರತೆಯನ್ನು ಹಂಚಿಕೊಳ್ಳುತ್ತಾರೆ, ಅದು ಇಬ್ಬರನ್ನೂ ಬೇರೆ ಬೇರೆ ವಲಯಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ.